ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, SSC GDಯ ಫೆಬ್ರವರಿ 7ನೇ ತಾರೀಕಿನ ಮೊದಲನೇ ಶಿಫ್ಟ್ ಕಂಪ್ಲೀಟ್ ಆಗಿದೆ. ಈ ಮೊದಲನೇ ಶಿಫ್ಟ್ನ ಆ್ಯಕ್ಯುರೇಟ್ ಕ್ವಶನ್ ಮತ್ತು ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಯಾರ್ಯಾರು ಈ ಫೆಬ್ರವರಿ 7ನೇ ತಾರೀಕಿನ ಮೊದಲನೇ ಶಿಫ್ಟ್ ಎಕ್ಸಾಮ್ ಬರೆದಿದ್ದೀರಾ ಅವರು ನಿಮ್ಮ ಕೀ ಆನ್ಸರ್ನ ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಕೊನೆಗೂ ಸ್ಕಿಪ್ ಮಾಡದೆ ನೋಡಿ. ಮೊದಲನೇ ಪ್ರಶ್ನೆ, ಭಾರತದ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹಲ್ದಾ ಹಬ್ಬವನ್ನು ಆಚರಿಸಲಾಗುತ್ತದೆ? ಇದಕ್ಕೆ ಎರಡು ಆನ್ಸರ್ ಹಿಮಾಚಲ ಪ್ರದೇಶ್. ನೋಡಿ, ಹಿಮಾಚಲ ಪ್ರದೇಶದಲ್ಲಿ ಕುಲ್ಲು ದಸರಾ, ಅಂತಾರಾಷ್ಟ್ರೀಯ ಹಿಮಾಲಯ ಉತ್ಸವ, ಮಿಂಜಾರ್ ಉತ್ಸವ, ಸಾಂಜೋ ಉತ್ಸವ ಇವುಗಳನ್ನು ಮುಂದೆ ಎಕ್ಸಾಮ್ಗಳಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, 2023ರ ಏಷ್ಯನ್ ಪ್ಯಾರಾ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾರತ ಯಾವ ಸ್ಥಾನವನ್ನು ಪಡೆದಿದೆ? ಇದಕ್ಕೆ ಎರಡು ಆನ್ಸರ್ 5ನೇ ಸ್ಥಾನ. ನೋಡಿ, 2023ರಲ್ಲಿ ನಡೆದ ಏಷ್ಯನ್ ಕ್ರೀಡಾಕೂಟ 19ನೇ ಆವೃತ್ತಿಯದ್ದು. ಈ ಆವೃತ್ತಿ ಚೀನಾದ ಹ್ಯಾಂಗ್ಜೂನಲ್ಲಿ ನಡೆಯಿತು. ಈ ಏಷ್ಯಾ ಕ್ರೀಡಾಕೂಟದಲ್ಲಿ ಭಾರತ ಒಟ್ಟು 107 ಪದಕವನ್ನು ಗೆದ್ದುಕೊಂಡಿತ್ತು. ಅದರಲ್ಲಿ 28 ಚಿನ್ನ, 38 ಬೆಳ್ಳಿ ಮತ್ತು 41 ಕಂಚುಗಳು ಸೇರಿದ್ದವು. ಹಾಗಿದ್ರೆ 20ನೇ ಆವೃತ್ತಿ 2026ರಲ್ಲಿ ಜಪಾನ್ನಲ್ಲಿ ನಡೆಸಲಾಗುತ್ತೆ. ಎಕ್ಸಾಮಲ್ಲಿ ಇದನ್ನು ಕೇಳ್ತಾರೆ, ಮುಂದೆ ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಯಾವುದು? ನೋಡಿ, 2011ರ ಜನಗಣತಿ ಪ್ರಕಾರ ಕಡಿಮೆ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಅಸ್ಸಾಂ. ಆದರೆ ಆಪ್ಷನಲ್ಲಿ ಅಸ್ಸಾಮನ್ನು ಕೊಟ್ಟಿರಲಿಲ್ಲ, ತ್ರಿಪುರವನ್ನು ಕೊಟ್ಟಿದ್ರು. ಅಸ್ಸಾಂನ ನಂತರ ಕಡಿಮೆ ಇರುವಂಥ ರಾಜ್ಯ ತ್ರಿಪುರ. ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ತ್ರಿಪುರ ಆಗುತ್ತೆ. ಹಾಗೆ ಮುಂದಿನ ಶಿಫ್ಟ್ಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯ ಅದು ಅಂತ ಕೇಳಿದಾಗ ನಿಮ್ಮ ಆನ್ಸರ್ ಉತ್ತರ ಪ್ರದೇಶ ಆಗಿರಬೇಕು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೀಗೆ ಕೇಳಲಾಗಿತ್ತು, 1951ರಿಂದ 1990ರವರೆಗೆ ಎಷ್ಟು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿ ಮಾಡಲಾಗಿತ್ತು? ಇದಕ್ಕೆ ಎರಡು ಆನ್ಸರ್ 7. ನೋಡಿ, 1951ರಿಂದ 1990ರವರೆಗೆ ಒಟ್ಟು 7 ಪಂಚವಾರ್ಷಿಕ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಆದರೆ ನಮ್ಮ ಭಾರತದಲ್ಲಿ 1951ರಿಂದ 2017ರವರೆಗೆ ಒಟ್ಟು 12 ಪಂಚವಾರ್ಷಿಕ ಯೋಜನೆಯನ್ನು ಜಾರಿ ಮಾಡಲಾಗಿದೆ. ಮುಂದಿನ ಶಿಫ್ಟ್ಗಳಲ್ಲಿ ಇದನ್ನು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭಾರತದಲ್ಲಿ ಖಿಲಾಫತ್ ಚಳುವಳಿಯ ನೇತೃತ್ವ ವಹಿಸಿದವರು ಯಾರು? ಇದಕ್ಕೆ ಎರಡು ಆನ್ಸರ್ ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ. ನೋಡಿ, ಖಿಲಾಫತ್ ಚಳುವಳಿ 1919ರಲ್ಲಿ ಪ್ರಾರಂಭವಾಗುತ್ತೆ. ಈ ಚಳುವಳಿ ಯಾಕೆ ಪ್ರಾರಂಭವಾಗುತ್ತೆ ಅಂದರೆ, ಮೊದಲ ಮಹಾಯುದ್ಧದಲ್ಲಿ ಜರ್ಮನಿಯ ಪರವಾಗಿ ಹೋರಾಡಿ ಸೋತ ಟರ್ಕಿಯ ಆಡಳಿತವನ್ನು ಬ್ರಿಟಿಷರು ಟರ್ಕಿಯ ಸುಲ್ತಾನನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಅಲ್ಲಿ ಬ್ರಿಟಿಷರ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಆಗ ಟರ್ಕಿಯಲ್ಲಿ ಟರ್ಕಿಯ ಮುಸ್ಲಿಮರು ಖಿಲಾಫತ್ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಅದರ ಪ್ರಭಾವ ಭಾರತಕ್ಕೂ ಬೀಳುತ್ತೆ. ಸೊ ಹಾಗಾಗಿ ಭಾರತದಲ್ಲಿ ಶೌಕತ್ ಅಲಿ ಮತ್ತು ಮಹಮ್ಮದ್ ಅಲಿ ಖಿಲಾಫತ್ ಚಳುವಳಿಯನ್ನು ಭಾರತದಲ್ಲಿ ಪ್ರಾರಂಭ ಮಾಡ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಮೊದಲ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶವೇನು? ಇದಕ್ಕೆ ಎರಡು ಆನ್ಸರ್ ಕೃಷಿ ಅಭಿವೃದ್ಧಿ. ನೋಡಿ, ಮೊದಲ ಪಂಚವಾರ್ಷಿಕ ಯೋಜನೆಯನ್ನು 1951ರಿಂದ 1956ರವರೆಗೆ ನಡೆಸಲಾಗುತ್ತೆ. ಈ ಪಂಚವಾರ್ಷಿಕ ಯೋಜನೆ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಹಾಗೂ ಉಪಾಧ್ಯಕ್ಷರು ಗುಲ್ಜಾರಿಲಾಲ್ ನಂದಾ. ಹಾಗೆ ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನು ಹೆರಾಲ್ಡ್ ಡೋಮರ್ ಮಾದರಿಯ ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಭರತನಾಟ್ಯಂ ಯಾವ ರಾಜ್ಯದ ಪ್ರಸಿದ್ಧ ನೃತ್ಯವಾಗಿದೆ? ಇದಕ್ಕೆ ಎರಡು ಆನ್ಸರ್ ತಮಿಳುನಾಡು. ನೋಡಿ, ನಮ್ಮ ಭಾರತದಲ್ಲಿ ಒಟ್ಟು 8 ಶಾಸ್ತ್ರೀಯ ನೃತ್ಯಗಳಿವೆ. ಅದರಲ್ಲಿ ಮೊದಲನೇದು ಕಥಕ್, ಉತ್ತರ ಪ್ರದೇಶದ ಶಾಸ್ತ್ರೀಯ ನೃತ್ಯವಾಗಿದೆ. ಎರಡನೇದು ಭರತನಾಟ್ಯಂ, ತಮಿಳುನಾಡು. ಕಥಕ್ಕಳಿ ಕೇರಳ, ಮೋಹಿನಿಯಟ್ಟಂ ಕೂಡ ಕೇರಳ, ಕುಚಿಪುಡಿ ಆಂಧ್ರ ಪ್ರದೇಶ್, ಮಣಿಪುರಿ ಮಣಿಪುರ, ಒಡಿಸ್ಸಿ ಒಡಿಶಾ, ಸತ್ರಿಯ ಅಸ್ಸಾಂ. ನೋಡಿ, ಇವುಗಳನ್ನು ಪದೇ ಪದೇ SSC ಎಕ್ಸಾಮಲ್ಲಿ ಕೇಳ್ತಾನೆ ಇರ್ತಾರೆ. ಹಾಗೆ ಈ ಕ್ಲಾಸಿಕಲ್ ಡ್ಯಾನ್ಸ್ಗಳ ನೃತ್ಯಗಾರರು ಇದ್ದಾರೆ, ಅವ್ರ ಬಗ್ಗೆ ಕೂಡ ಎಕ್ಸಾಮಲ್ಲಿ ತುಂಬ ಸಲ ಕೇಳ್ತಿರ್ತಾರೆ. ಅವೆಲ್ಲವನ್ನು ನೋಡ್ಕೊಂಡು ಹೋಗಿ. ನೆಕ್ಸ್ಟ್ ಕ್ವಶನ್, ಭಾರತೀಯ ಸಂವಿಧಾನದ 40ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಎರಡು ಆನ್ಸರ್ ಗ್ರಾಮ ಪಂಚಾಯತ್. ನೋಡಿ, ನಮ್ಮ ಭಾರತ ಸಂವಿಧಾನದ 4ನೇ ಭಾಗ DPSP ಅಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು 36ನೇ ವಿಧಿಯಿಂದ 51ನೇ ವಿಧಿವರೆಗೂ ಒಳಗೊಂಡಿದೆ. ಈ DPSPಯನ್ನು ನಾವು ಐರಿಷ್ ದೇಶದಿಂದ ಎರವಲು ಪಡೆದಿದ್ದೇವೆ. ಹಾಗೆ ಇದರಲ್ಲಿ ಇಂಪಾರ್ಟೆಂಟ್ ಆಗಿ 40ನೇ ವಿಧಿ ಗ್ರಾಮ ಪಂಚಾಯತ್ ಮತ್ತು 44ನೇ ವಿಧಿ ಏಕರೂಪ ನಾಗರಿಕ ಸಂಹಿತೆ
ಇದನ್ನು ಎಕ್ಸಾಮಲ್ಲಿ ಪದೇ ಪದೇ ಕೇಳ್ತಿರ್ತಾರೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಗತಿಶಕ್ತಿ ಯೋಜನೆಯನ್ನು ಯಾವಾಗ ಪ್ರಾರಂಭಿಸಲಾಯಿತು? ಇದಕ್ಕೆ ರೈಟ್ ಆನ್ಸರ್ 2021. ನೋಡಿ, ಈ ಯೋಜನೆಯನ್ನು ಭಾರತದ 75ನೇ ಸ್ವಾತಂತ್ರ್ಯ ದಿನಾಚರಣೆಯಂದು ಪ್ರಧಾನಿ ನರೇಂದ್ರ ಮೋದಿರವರು ಜಾರಿಗೆ ತರ್ತಾರೆ. ಈ ಯೋಜನೆ ಉದ್ದೇಶ ಏನಂದರೆ ದೇಶದ ಯುವಕರಿಗೆ ಉದ್ಯೋಗಾವಕಾಶವನ್ನು ಒದಗಿಸಿಕೊಡೋದು. ನೆಕ್ಸ್ಟ್ ಕ್ವಶನ್, ತಪನ್ ಕುಮಾರ್ ಪಟ್ನಾಯಕ್ ಅವರು ಯಾವ ಜಾನಪದ ನೃತ್ಯಕ್ಕೆ ಸಂಬಂಧಿಸಿದ್ದಾರೆ? ಇದಕ್ಕೆ ರೈಟ್ ಆನ್ಸರ್ ಛೌ. ನೋಡಿ, ಛೌ ನೃತ್ಯದಲ್ಲಿ 3 ಶೈಲಿಗಳಿವೆ. ಮೊದಲನೇದು ಸರೈಕೆಲಾ ಛೌ, ಇದು ಜಾರ್ಖಂಡ್ನಲ್ಲಿ ಆಚರಿಸಲಾಗುತ್ತೆ. ಎರಡನೇದು ಮಯೂಭರ್ನ್ ಛೌ, ಇದು ಒಡಿಸ್ಸಾದಲ್ಲಿ ನಡೆಸಲಾಗುತ್ತೆ. ನೆಕ್ಸ್ಟ್ ಪುಲಿಯಾ ಛೌ, ಇದನ್ನು ಪಶ್ಚಿಮ ಬಂಗಾಳದಲ್ಲಿ ಆಚರಿಸಲಾಗುತ್ತೆ. ಮುಂದೆ ಎಕ್ಸಾಮಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಪ್ರಸ್ತುತ UPSC ಅಧ್ಯಕ್ಷರು ಯಾರು? ಇದಕ್ಕೆ ರೈಟ್ ಆನ್ಸರ್ ಪ್ರೀತಿ ಸುದನ್. ನೋಡಿ, ನಮ್ಮ ಭಾರತ ಸಂವಿಧಾನದಲ್ಲಿ 14ನೇ ಭಾಗ ಮತ್ತು 315ನೇ ವಿಧಿಯಿಂದ 323ನೇ ವಿಧಿವರೆಗೂ UPSC ಬಗ್ಗೆ ಹೇಳುತ್ತೆ. ಹಾಗೆ UPSC ಅಧ್ಯಕ್ಷರನ್ನು ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಇವರ ಅಧಿಕಾರಾವಧಿ 5 ವರ್ಷವರೆಗೂ. ಮುಂದೆ ಎಕ್ಸಾಮಲ್ಲಿ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಸೊ ಇದಿಷ್ಟು SSC GDಯ ಫೆಬ್ರವರಿ 7ನೇ ತಾರೀಕಿನ ಮೊದಲನೇ ಶಿಫ್ಟ್ನ ಕ್ವಶನ್ಗಳು. ನನಗೆ ಸ್ಟೂಡೆಂಟ್ಗಳಿಂದ ಸಿಕ್ಕಿರುವಂಥ ಕ್ವಶನ್ಗಳಿಗೆ ನಾನು ಆ್ಯಕ್ಯುರೇಟ್ ಆನ್ಸರ್ನ ಹೇಳಿದ್ದೀನಿ. ಸೊ ಯಾರ್ಯಾರು ಇವತ್ತು ಫಸ್ಟ್ ಶಿಫ್ಟ್ನ ಎಕ್ಸಾಮ್ ಬರ್ತಿದ್ದೀರಾ ಅವರು ನಿಮ್ಮ ಆನ್ಸರನ್ನು ನೋಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.